ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ನಾನು ಒಂದು ವ್ಲಾಗ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಯಾಕೆ ಮಾಡಿರಲಿಲ್ಲ ಅಂತಂದರೆ, ನಾನು ಹಾಗೆ ಒಂದೊಂದು ಸ್ಟೋರಿಗಳನ್ನ ವಿಡಿಯೋ ಮಾಡಿ ಹಾಕ್ತಾಯಿದ್ದೆ. ನೀವು ಯಾರ್ಯಾರು ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ನೋಡಿಲ್ಲ ಅಂತಂದರೆ ಒಳ್ಳೆ ಸ್ಟೋರಿಗಳನ್ನ ಹಾಕಿದ್ದೀನಿ, ಕೇಳಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗ್ತೀನಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಶನಿವಾರದ ಬ್ಲಾಗ್ನ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಎದ್ಬಿಟ್ಟು ಬಾಗಿಲಿಗೆಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಟ್ಟು ನಮ್ಮ ಯಜಮಾನ್ರು ಹಸುನೆಲ್ಲ ಹೊರಗಡೆ ಕಟ್ಟಿ ಕಸ ತುಂಬಿ, ಆಮೇಲೆ ಇಬ್ಬರೂ ಹಾಲು ಕರೆದಿದ್ದಾಯಿತು. ಹಾಲು ಕರೆದಿದ್ದಾದಮೇಲೆ ಈಗ ನಾನು ರೂಮಲ್ಲಿ ನಮ್ಮ ದಕ್ಷು ಇನ್ನೂ ಮಲಗಿದ್ದ, ಹಾಗಾಗಿ ಹಂಗೆ ಬಿಟ್ಟು ಹೋಗಿದ್ದೆ ಹಾಸಿಗೆಗಳನ್ನೆಲ್ಲ. ಅವನು ಕೂಡ ಎದ್ದು ಆಚೆ ಬಂದ. ಅವನು ಎದ್ದು ಬಂದಮೇಲೆ ಈಗ ಕಾಫಿ ಎಲ್ಲ ಆದಮೇಲೆ ಹಾಸಿಗೆ ತೆಗಿತಾ ಇದ್ದೀನಿ. ಐರನ್ ಬಾಕ್ಸ್ ಯಾಕೆ ತೆಗಿತಾ ಇದ್ದೀನಿ ಅಂತಂದರೆ, ನಮ್ಮ ಯಜಮಾನ್ರಿಗೆ ಒಂದು ಹೋದ ವಾರ ಒಂದು ಮದುವೆ ಇತ್ತು. ಆ ಮದುವೆಗೆ ಒಂದು ಶರ್ಟ್ ಐರನ್ ಮಾಡಿದ್ದೆ. ಐರನ್ ಬಾಕ್ಸ್ನ ಬೀರು ಮೇಲೆ ಇಟ್ಟು ಅಲ್ಲೇ ಮರ್ತು ಬಿಟ್ಟಿದ್ದೆ. ಹಾಗಾಗಿ ಇವಾಗ ಅದನ್ನು ತೆಗೆದಿಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಹಿಂದೆಗಡೆ ಕಿಟಕಿಯಿಂದ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಣ್ತಾ ಇರೋದು ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆ. ಎಷ್ಟೊಂದು ಚಳಿ ಅಂತಂದರೆ ಎಷ್ಟೊಂದು ಸೂಡು ಬಿದ್ದಿತ್ತು ನೋಡ್ರಿ. ಅಲ್ಲಿ ಕೆರೆ ಐತೆ, ಹಂಗಾಗಿ ಅಲ್ಲಿ ಆ ಕಡೆ ಹೋದ್ರಂತೂ ಇನ್ನೂ ತುಂಬಾ ಚಳಿ, ಸಖತ್ತು ಸಿಕ್ಕಾಪಟ್ಟೆ ಚಳಿ. ದೂರ ನೋಡಿಬಿಟ್ರೆ ಈ ಮರ ಗಿಡಗಳೆಲ್ಲ ಅಷ್ಟು ಕ್ಲೀನಾಗಿ ಕಾಣೋದೇ ಇಲ್ಲ. ಹಾಗೆ ಇಲ್ಲೊಂದು ಅಕ್ಕಿ ಬಂದುಬಿಟ್ಟು ನೋಡಿ ಡ್ಯಾನ್ಸ್ ಆಡ್ತಾ ಇದೆ, ಚೆನ್ನಾಗಿತ್ತು. ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಅಷ್ಟೊತ್ತಿಗೆ ಅದು ಹಾರೋಗ್ಬಿಡ್ತು. ಮತ್ತು ಇವಾಗ ಇವತ್ತು ಶನಿವಾರ ಪೂಜೆ ಎಲ್ಲ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಕೋಣೆನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕೋಣೆಗೆ ಬಂದೆ. ಇನ್ನು ತಿಂಡಿ ಮಾಡಿಲ್ಲ, ತಿಂಡಿ ಆಮೇಲೆ ಮಾಡಬೇಕು. ಚಪಾತಿ ಹಿಟ್ಟು ಸ್ವಲ್ಪ ಇತ್ತು ಬ್ಯಾಗಲ್ಲಿ, ಹಂಗಾಗಿ ಅದನ್ನು ಜಲ್ಸ್ಬಿಟ್ಟು ಒಂದು ಕವರಿಗೆ ಹಾಕಿಟ್ಕೊಳ್ಳೋಣ ಅಂತ ಜಲ್ಸ್ಕೊಳ್ತಾ ಇದ್ದೀನಿ. ಹಾಗೆ ತುಂಬ ಚಳಿ ಇರೋದ್ರಿಂದ ಸ್ವೆಟರು ಮಫ್ಲರ್ನ ಬಿಚ್ಚೇ ಇಲ್ಲ. ಇದೆರಡನ್ನೂ ನಮ್ಮ ದಕ್ಷಿಣ ಬಾಣಂತನದಲ್ಲಿ ತಗೊಂಡಿರೋದು. ಅದನ್ನು ಇನ್ನೂ ಹಾಗೆ ಇಟ್ಟಿದ್ದೀನಿ. ಸ್ವೆಟರು ಎಲ್ಲೂ ಏನೂ ಅರ್ತಿಲ್ಲ, ಚೆನ್ನಾಗಿದ್ದಾವೆ. ನಮ್ಮ ದಕ್ಷು ಬಂದುಬಿಟ್ಟು ನನ್ನ ಮುಖಕ್ಕೆಲ್ಲ ಆರಿಸ್ಬೇಡ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಅವನಿಗೆ ಕಲರ್ಸ್ಗಳು ಬೇಕಂತೆ. ಇಲ್ಲಿ ಯಾವುದೋ ಒಂದು ಹುಡುಗ ನೆನ್ನೆ ಕಲರ್ಸ್ನ ತೊಗೊಂಬಂದಿದ್ದ. ನೆನ್ನೆ ನೈಟಿಂದ ತಲೆ ತಿಂತಾನೆ ಇದ್ದಾನೆ ಕಲರ್ಸ್ ಬೇಕು ಅಂತ. ಇಲ್ಲಿ ನೋಡಿ, ದೇವರಿಗೆ ಇಟ್ಕೊಳ್ಳೋದಕ್ಕೆ ಕೋಲ್ ಮಾಡಿದ್ದೀನಿ ಅಂತ ಸೆಪ್ಪೆ ಕಡ್ಡಿ ಇಟ್ಕೊಂಡು ತೋರಿಸ್ತಾ ಇದ್ದಾನೆ. ಹಾಗೆ ಇಲ್ಲಿ ನಾನು ಒಂದು ಗಾಳಿಪಟ ತೋರಿಸ್ತೀನಿ ನೋಡಿ. ಅವನು ಮೊನ್ನೆ ಇಲ್ಲಿ ಉಡ್ಲೆಲ್ಲ ಗಾಳಿಪಟ ಇಟ್ಕೊಂಡು ಆಟ ಆಡ್ತಾಯಿದ್ರು. ಹಂಗಾಗಿ ನನಗೂ ಗಾಳಿಪಟ ಬೇಕು ಅಂತ ಹೇಳಿದ್ದ. ಶಿಶ್ವರಕ್ಕೆ ಹೋಗಬೇಕಾದ್ರೆ ಬರೋಷ್ಟೊತ್ತಿಗೆ ಮಾಡಿಟ್ಟಿದ್ದೆ. ಈ ಗಾಳಿಪಟ ಸ್ಪೆಷಲ್ ಏನಂತಂದರೆ, ಕಲರ್ ಗಾಳಿಪಟ ಬೇಕು ಅಂತ ಹೇಳೋಗಿದ್ದ. ಹಾಗಾಗಿ ಕಲರ್ಸ್ಗಳು ಇರಲಿಲ್ಲ, ಅಂದರೆ ಕ್ರೇನ್ಸ್ ಎಲ್ಲ ಕೊಡಿಸಿದ್ದೆ ಅವನಿಗೆ, ಎಲ್ಲ ಹಾಳು ಮಾಡಿಬಿಟ್ಟ. ಹಾಗಾಗಿ ಕಲರ್ಸ್ ಇಲ್ವಲ್ಲ ಅಂತ ನಾನು ಲಿಪ್ಸ್ಟಿಕ್ನೇ ಕಲರ್ಸ್ ಆಗಿ ಅದಕ್ಕೆ ಪೇಂಟ್ ಮಾಡಿದ್ದೀನಿ. ಅಂದರೆ ರೆಡ್ ಕಲರ್ ಇತ್ತು, ಅದು ಫುಲ್ಲು ಡಾರ್ಕ್ ರೆಡ್. ಅದನ್ನೇ ನಾನು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ, ಹಾಗಾಗಿ ಅದನ್ನು ಗಾಳಿಪಟಕ್ಕೆ ಹಚ್ಚಿದ್ದೀನಿ. ಹಾಗೆ ಇಲ್ಲಿ ಫಿಶ್ ಟ್ಯಾಂಕಲ್ಲಿ ನೋಡ್ತಾ ಇರ್ಬೋದು ನೀವು, ಬೇರೆ ಮೀನುಗಳಿದ್ದಾವೆ. ಇವೆಲ್ಲ ಯಾವ ಮೀನು ಅಂತಂದರೆ ಕೆರೆ ಮೀನು, ಇಲ್ಲ ಜಿಲೇಬಿ ಮೀನು, ಕೆರೆಯಲ್ಲಿ ಇಟ್ಕೊಬಂದು ಹಾಕಿರೋದು. ಇದರಲ್ಲಿ ಫಿಶ್ ಬೌಲಲ್ಲಿ ತಂದಿದ್ದ ಮೀನು ಏನಾದ್ರು ಅಂತಂದರೆ ಒಂದು ವಾರ ಇದ್ದು ಅಷ್ಟೇ. ಆಮೇಲೆ 2 ಮೀನುಗಳು ಕೂಡ ಸತ್ತೋದು, ಯಾಕೆ ಅಂತ ಗೊತ್ತಿಲ್ಲ. ನೀರು ಎಕ್ಸ್ಚೇಂಜ್ ಆಯಿತು, ಹಂಗಾಗೋ ಏನೋ ಸೆಟ್ ಆಗಲ್ಲ ನಾವು ಮನೇಲಿ ಸಾಕೋದಕ್ಕೆ. ಫಿಲ್ಟ್ರೆಲ್ಲ ಇರಬೇಕು, ಹಾಗಾಗಿ ಅವೆರಡು ಕೂಡ ಸತ್ತೋಯಿತು. ಹಾಗೆ ಇವಾಗ ನೆಲ ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ನೆಲ ಒರೆಸ್ಕೊಳ್ಳೋಣ ಅಂತ ನೆಲ ಒರೆಸ್ತಾ ಇದ್ದೀನಿ. ರೋಡ್ ಸೈಡೇ ಮನೆ ಆಗಿರೋದ್ರಿಂದ ಮನೆ ಅಂತೂ ಸಿಕ್ಕಾಪಟ್ಟೆ ಧೂಳಾಗಿಬಿಡುತ್ತೆ. ಗಾಡಿಗಳೆಲ್ಲ ಈ ರೋಡಲ್ಲೇ, ನಮ್ಮ ಕಡೆ ಇರುವ ರೋಡಲ್ಲೇ ಜಾಸ್ತಿ ತಿರುಗೋದು. ಹಾಗಾಗಿ ಗಾಡಿಗಳೆಲ್ಲ ಹೋದಾಗೆಲ್ಲ ಸ್ವಲ್ಪ ಗಾಳಿ ಬಂತು ಅಂದ್ರೂ ಮನೆ ಒಳಗಡೆ ಧೂಳು ಬಂದುಬಿಡುತ್ತೆ. ಹಾಗೆ ಕೋಳಿಗಳೆಲ್ಲ ಇದ್ದಾವಲ್ಲ, ಕೋಳಿ ಎಲ್ಲ ಆವಾಗವಾಗ ಬರ್ತಾನೆ ಇರ್ತವೆ ಒಳಗೆ, ಅವ್ರದ್ದು ಕೂಡ ಸ್ವಲ್ಪ ಕೊಳೆಯಾಗಿರುತ್ತೆ. ಹಾಗಾಗಿ ನಾನು 2 ದಿನ 3 ದಿನಕ್ಕೊಂದ್ಸಲ ಒರೆಸ್ಕೊಳ್ತಾ ಇರ್ತೀನಿ. ಒಂದೊಂದು ಸಲ ಒರೆಸಿ ಬೇಜಾರಾಗಿದ್ದಾಗ ವಾರಕ್ಕೊಂದ್ಸಲ ಒರೆಸ್ತೀನಿ, ನಿಜ. ಆಮೇಲೆ ಇನ್ನೇನಂತಂದರೆ, ಬೇಗ ಕೆಲಸ ಮಾಡ್ಕೋಬೇಕು ಅಂತ ಬೇಗ ಮಾಡ್ತಾ ಇದ್ದೀನಿ. ಇವತ್ತು ಏನದು ಕಾಫಿನ? ಗಸಗಸೆ ಹಣ್ಣೆಲ್ಲ ಕಾಯೆಲ್ಲ ಹಾಕಿ ಕಾಫಿ ಮಾಡೋದಾ? ಯಾರು ಕುಡಿಯೋದೀಗ?
ನೀನು. ನಾನು ಕುಡಿಯಲ್ಲಪ್ಪ. ಹೆಂಗಿದೆಯಪ್ಪ ಅಣ್ಣ? ಪನ್ನಿನಿ ಹ್ಞೂ ಪನ್ನಿನಿ ಪಣ್ಣಿನಿ. ಪನ್ನಿನಿ ಪನ್ನಿನಿ. ಯಾರು ಹೇಳಿದ್ದು ಹಿಂಗೆ ಮಾಡೋದ? ಹ್ಞೂ ಯಾರು ಹೇಳಿದ್ದು ಹಿಂಗೆ ಕಾಫಿ ಮಾಡೋದು ಅಂತ? ನೀನೇ ಹೇಳಿದ್ದಲ್ಲ. ನಾನು ಹೇಳ್ಕೊಟ್ಟಿದ್ನ? ಹ್ಞೂ ಅಯ್ಯೋ ದೇವಾ. ಅಯ್ಯ ಎದ್ದೇಳಿ ಕುಡಿತೀಯ ನೀನು? ಹ್ಞೂ ಕುಡಿತೀಯ ತಿಂತೀಯ? ಕೊಡ್ತೀನಿ. ಕುಡಿತೀಯ? ಹ್ಞೂ ಅದು ಕುಡಿಯೋಕ್ಕಾಗುತ್ತಾ? ಹ್ಞೂ 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 ಹ್ಞೂ. ಟೈಮ್ ಇವಾಗ 8:30 ಆಯಿತು. 8:30 ಆದ್ರೂ ನೋಡಿ ಸ್ವಲ್ಪನೂ ಬಿಸಿಲೇ ಇಲ್ಲ. ಮೋಡ ಮುಚ್ಕೊಂಡು ಸೂಡ್ರೆಲ್ಲ ಇನ್ನೂ ಹಾಗೆ ಇದೆ. ಸಖತ್ತು ಚಳಿ, ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಥರ ಚಳಿ ಇರುತ್ತೆ. ಇನ್ನೂ ನಾವು ಚಿಕ್ಕಮಂಗ್ಳೂರೇ, ಅಂದರೆ ಸ್ವಲ್ಪ ದೂರ ಇದ್ವಿ. ಅಂದರೆ ಚಿಕ್ಕಮಂಗ್ಳೂರಿಗೂ ನಮ್ಮೂರಿಗೂ 30 ಕಿಲೋಮೀಟ್ರ್ ಆಗ್ಬೋದು. ಇನ್ನು ಅಲ್ಲಿ ಇರೋವಂಥವ್ರು ಎಷ್ಟು ಚಳಿ ಇರಬೇಕು, ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಹಾಗಾಗಿ ಈಗ ನಾವು ಹಾಲಿನ ಡೈರಿಗೆ ಹೋಗ್ತಾ ಇದ್ದೀವಿ. ಇವತ್ತು ದುಡ್ಡು ಕೊಡ್ತಾರೆ, ಹಾಲಿನ ದುಡ್ಡು. ಹಂಗಾಗಿ ಇಸ್ಕೊಂಬರೋಣ ಅಂತ ನಮ್ಮ ದಕ್ಷನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಲಿನ ಡೈರಿ ತವ ಕಾಯ್ತಾ ಇದ್ದೀವಿ. ಯಾರೂ ಇಲ್ಲ, ಅಂದರೆ ಜನಗಳು ಬಂದಿದ್ದಾರೆ ದುಡ್ಡು ಇಸ್ಕೊಂಡು ಹೋಗೋ ಅಂಥವ್ರು. ಅವರೆಲ್ಲ ಅಲ್ಲಲ್ಲಿ ಮುಂದುಗಡೆ ಅಂಗಡಿಗಳ ಹತ್ರ ಎಲ್ಲ ಕೂತಿದ್ದಾರೆ. ನಾನಿಲ್ಲಿ ಹಾಲಿನ ಡೈರಿ ಹತ್ರ ನಿಂತ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಯಾರೂ ಇಲ್ಲ, ಫುಲ್ಲು ಖಾಲಿ. ಸುಮಾರು ಒಂದು ಅರ್ಧ ಗಂಟೆ ಕಾಯ್ದ ಮೇಲೆ ಆಮೇಲೆ ಬಂದರು. ಹಾಗೆ ಇವಾಗ ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಈ ಕಾರ್ಡಲ್ಲಿ ದಕ್ಷ ಅಂತ ಬರೋದಕ್ಕೆ ದುಷ್ಯಂತ್ ಅಂತ ಹಾಕಿದ್ದಾರೆ. ಬ್ರ್ಯಾಕೆಟಲ್ಲಿ ಅವ್ರ ಪಪ್ಪನ ಹೆಸರು ಗಿರಿ ಅಂತ ಹಾಕೋದು, ಗೀರಿ ಅಂತ ಹಾಕಿದ್ದಾರೆ. ಏನು ಅಲ್ಲ, ಅವೆಲ್ಲ ತೆಗೆದಿಟ್ಟಿರ್ಬೇಕೇನ? ಗೋದು ನೀನು ನೋಡಿ ಹೆಂಗೆ ಆಡ್ತಿದ್ದಾವೆ. ನೆನ್ನೆ ತಿಂಡಿಗೆ ದೋಸೆ ಮಾಡಿದ್ದೆ. ಅಂದರೆ ತಿಂಡಿ ಯಾರೂ ನೆನ್ನೆ ತಿನ್ನಲಿಲ್ಲ, ನಾವು ಮಾತ್ರ ತಿಂದಿದ್ದು, ದಕ್ಷು ನಾನು. ಹಾಗಾಗಿ ದೋಸೆ ಹಿಟ್ಟು ಹಂಗೆ ಉಳಿದಿತ್ತು, ಸುಮ್ಮನೆ ಎಸಿಬೇಕಲ್ಲ ಅಂತ ಹಾಗೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಉಪ್ಪೇನು ಹಾಕಿರಲಿಲ್ಲ, ಹುಳಿ ಬಂದುಬಿಡುತ್ತೆ ಬೇಗ ಅಂತ, ಹಾಗಾಗಿ ಹಂಗೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಈಗ ತೆಗೆದ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವತ್ತು ತಿಂಡಿಗೂ ಇದೇ ಆಗುತ್ತೆ. ಇದ್ರ ಜೊತೆಗೆ ಬೀಟ್ರೂಟ್ ಪಲ್ಯ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಪಲ್ಯ ಏನಾದರೂ ಮಾಡಬೇಕು. ಸ್ವಲ್ಪ ಸಾಂಬಾರಿದೆ, ಅಂದರೆ ಅದ್ರ ಜೊತೆಗೆ ಪಲ್ಯ ಮಾಡ್ತೀನಿ. ನಮ್ಮ ದಕ್ಷು ನೋಡಿ ಇಲ್ಲಿ ಸಾಂಬಾರು ಮಾಡ್ತೀನಿ ಅಂತ ನಿನ್ನೆ ತೋಟದ ಹತ್ರ ಹೋಗಿದ್ದು. ಆವಾಗ ಅಲ್ಲಿ ಚಿಕ್ಕದು ಹಲಸಿಂದು ಈಚು ಬರುತ್ತೆ, ಈಚು ಅದು, ಆಮೇಲೆ ಸೀಬೆಕಾಯಿ ಈಚು ಅವೆಲ್ಲ ಕುಯ್ಕೊಂಡು ಸಾಂಬಾರು ಮಾಡ್ತೀನಿ ಅಂತ ಮಾಡವೆಲ್ಲ ಇವೆ ಬರೀಯ. ಬಾ ಚೆಲ್ಲ ತುಂಬ್ಕ, ಈಗ ಚೆಲ್ಲಿದ್ದಲ್ಲ ತುಂಬು. ನೀವೇ ತುಂಬಿ ಎಲ್ಲ ಕ್ಲೀನ್ ಮಾಡಬೇಕು.